ಮೂವಿ ಓಪನಿಂಗ್ ಸೀನ್ ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಕೆಲವು ಮೈನರ್ಸ್ ಗಳನ್ನ ತೋರಿಸ್ತಾರೆ. ಈ ಕುಂಡಿಗಳನ್ನೆಲ್ಲ ತೊಡ್ತಾರಲ್ಲ ದೊಡ್ಡದಾಗಿ ಅವ್ರನ್ನ, ಇವರೆಲ್ಲರ ಒಬ್ಬ ಲೀಡರ್ಗೆ ಹೀಗೆ ಅಗೀತಾ ಒಂದು ಕೇವ್ ಸಿಗುತ್ತೆ. ಆ ಕೇವ್ ಒಳಗಡೆ ಯಾವ್ದೋ ಒಂದ್ ರೀತಿ ಜಾಗ ಇರುತ್ತೆ. ಇವನು ಅದ್ರೊಳಗಡೆ ಲೀಥಲ್ ಗ್ಯಾಸಸ್ ಇರ್ಬೋದು ಅಂತ ಅನ್ಕೋತಾನೆ. ಯಾಕೆಂದ್ರೆ ಇವ್ರು ತಂದಿರೋ ಒಂದು ಬರ್ಡು ಸತ್ತೋಗ್ಬಿಟ್ಟಿರುತ್ತೆ. ಈ ಲೀಥಸ್ ಗ್ಯಾಸಸ್ ಅಂದ್ರೆ ಏನು ಅಂದ್ರೆ ಅದ್ರ ವಾಸನೆನ ನೀವು ತಗೊಂಡ್ರೆ ಸ್ಪಾಟ್ ಅಲ್ಲೇ ಡೆತ್ ಆಗೋಗ್ಬಿಡ್ತೀರಾ. ಆ ತರ ಒಂದು ಗ್ಯಾಸು. ಇದರಿಂದ ಆ ಗ್ಯಾಸ್ ಅದ್ರ ಒಳಗಡೆ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅಂತಾನೆ ಒಬ್ಬನ ಕರೆಸ್ತಾರೆ. ಅವನು ಕೂಡ ನೀವಿಲ್ಲೇ ಇರಿ, ನಾನು ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಅಲ್ಲೊಂದು ಪ್ರಯತ್ನ ಮಾಡಿಬಿಟ್ಟು ಅದ್ರೊಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ಬಿಟ್ಟು ಒಂದು ಲೈಟ್ನ ಒಂದು ಬೆಂಕಿನ ಹಚ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿ ಯಾವ್ದೋ ಅವ್ನಿಗೆ ಮಿಸ್ಟೀರಿಯಸ್ ಆದ ಒಂದು ಕೈ ಕಾಣಿಸ್ಬಿಡುತ್ತೆ. ಇದನ್ನ ಎದುರ್ಕೊಂಡು ವಾಪಸ್ ಓಡೋಗೋಕೆ ಅಂತ ಓಡ್ತಾ ಇರ್ತಾನೆ. ಅಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಮ್ಗೆ 1956 ಮೂರಕ್ಕನ್ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಒಬ್ಬನ ತೋರಿಸ್ತಾರೆ. ಇವನ ಹೆಸರು ಬಂದ್ಬಿಟ್ಟು ಅಮೀರ್ ಅಂತ. ಅಮೀರ್ ಅವ್ನ ಫ್ರೆಂಡು ಇವನ್ನ ಎಲ್ಲಿಗೋ ಕೆಲ್ಸಕ್ಕೆ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿರ್ತಾನೆ. ಇವನು ಕೂಡ ಅವನ ಜೊತೆಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ಆಕ್ಚುಲಿ ಇವರು ಎಲ್ಲಿಗೆ ಹೋಗ್ತಾ ಇರ್ತಾರೆ ಅಂದ್ರೆ ಫ್ರಾನ್ಸ್ ಅಲ್ಲಿ ಒಂದು ಮೈನಿಂಗ್ ಕೆಲಸ ಇದೆ. ಆ ಕೆಲ್ಸಕ್ಕೆ ಏನಾದ್ರು ಹೋಗ್ಬಿಟ್ರೆ ತುಂಬಾ ಹಣ ಕೊಡ್ತಾರೆ ಇವ್ರಿಗೆ. ಅಮೀರ್ಗೆ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಆ ಕೆಲಸನ ಹೇಗಾದ್ರೂ ಮಾಡಿ ಗಿಟ್ಟಿಸ್ಕೊಬೇಕು ಅಂದ್ಬಿಟ್ಟು ಇವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಫ್ರಾನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇವನು ಸೆಲೆಕ್ಟ್ ಆಗ್ಬೇಕಲ್ಲ, ಹಾಗಾಗಿ ಈ ಸೆಲೆಕ್ಟ್ ಮಾಡೋರ ಹತ್ರ ಬರ್ತಾನೆ. ಅಲ್ಲಿ ನೋಡಿದ್ರೆ ಇವನ್ ತರನೇ ಬೇಜಾನ್ ಜನ ಬಂದಿರ್ತಾರೆ ಕೆಲ್ಸಕ್ಕೆ ಅಂತಾನೆ. ಅಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡೋನೊಬ್ಬ, ನಾನು ಯಾರ ಮೇಲೆ ಗ್ರೀನ್ ನ ಸೀಲ್ ಮಾಡ್ತೀನೋ ಅವ್ರು ನನ್ನ ಜೊತೆ ಬರ್ತಾರೆ, ಯಾರ ಮೇಲೆ ನಾನು ರೆಡ್ ನ ಸೀಲ್ ಮಾಡ್ತೀನೋ ಅವರು ನನ್ನ ಜೊತೆ ಬರೋದಿಲ್ಲ ಅಂತ. ಅವನು ಕೂಡ ಎಲ್ಲರ ಮೇಲೂ ಯಾರ್ಯಾರು ಓಕೆ, ಯಾರ್ಯಾರು ಬೇಡ, ಯಾರ್ಯಾರು ಕೆಲಸ ಮಾಡೋಕ್ಕೆ ಸ್ಟ್ರಾಂಗ್ ಆಗಿದ್ದಾರೆ, ಯಾರ್ಯಾರು ವೀಕ್ ಆಗಿದ್ದಾರೆ ಅಂದ್ಬಿಟ್ಟು ಎಲ್ಲರ ಮೇಲೂ ರೆಡ್ ಗ್ರೀನು ಹಾಕೊಂಡ್ಬರ್ತಾ ಇರ್ತಾನೆ. ಅಮೀರ್ ಮೇಲೂ ಕೂಡ ರೆಡ್ ನ ಸ್ಟಾಪ್ ನ ಹಾಕ್ಬಿಡ್ತಾನೆ. ಆದ್ರೆ ಅಮೀರ್ಗೆ ಈ ಕೆಲಸ ಬೇಕಾಗಿರುತ್ತೆ. ಹಾಗಾಗಿ ನಂಗೆ ಈ ಕೆಲಸ ಬೇಕು, ದಯವಿಟ್ಟು ನಂಗೆ ಈ ಕೆಲಸ ಕೊಡಿ ಅಂದ್ಬಿಟ್ಟು ಅವ್ರ ಹತ್ರ ಇದ್ದ ಒಂದು ಗ್ರೀನ್ ಸ್ಟಾಪ್ ನ ಕಿತ್ಕೊಂಡು ಅವನಿಗೆ ಹೊತ್ಕೊಂಡ್ಬಿಡ್ತಾನೆ. ಈ ಅಮೀರ್ನ ಧೈರ್ಯ ನೋಡ್ಬಿಟ್ಟು ಅವನಿಗೆ ಇಂಪ್ರೆಸ್ ಆಗ್ಬಿಟ್ಟು ಸರಿ ನೀನ್ ನನ್ನ ಜೊತೆ ಬಾ ಅಂತ ಹೇಳಿ ಅವನು ಕೂಡ ಸೆಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಇವ್ನ ಫ್ರೆಂಡ್ಗೆ ರೆಸ್ಟ್ ಆಫ್ ಬಿದ್ಬಿಡುತ್ತೆ, ಅವ್ನು ಬರೋದಿಲ್ಲ. ಅಮೀರ್ನ ಫ್ರಾನ್ಸ್ ಅಲ್ಲಿರೋ ಒಂದು ಡೆವಿಲ್ಸ್ ಮೈನಿಂಗ್ ಗೆ ಕೆಲ್ಸಕ್ಕೆ ಹಾಕೋಕೆ ಹೇಳ್ತಾರೆ. ಮತ್ತೆ ಸೆಲೆಕ್ಟ್ ಆಗಿರೋರೆಲ್ಲ ಬಸ್ ಅಲ್ಲಿ ಕುತ್ಕೊಂಡು ಫ್ರಾನ್ಸ್ಗೆ ಕರ್ಕೊಂಡು ಹೋಗಕ್ಕೆಲ್ಲ ರೆಡಿ ಆಗ್ತಾ ಇರ್ತಾರೆ. ಮತ್ತೆ ನಮ್ಗೆ ಸೀನ್ ಕಟ್ ಆಗ್ಬಿಟ್ಟು ಪ್ರೊಫೆಸರ್ ಬರ್ತಿಯರ್ನ ತೋರಿಸ್ತಾರೆ. ಬರ್ತಿಯರು ಈ ಫ್ರಾನ್ಸ್ ಅಲ್ಲಿರೋ ಒಂದು ಮೈನಿಂಗ್ ಕಂಪ್ನಿಯ ಓನರ್ ಫಾರ್ಸಿಯರ್ ಹತ್ರ ಬಂದಿರ್ತಾನೆ. ಈ ಫಾರ್ಸಿಯರ್ ಇವನಿಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡು. ಹಾಗಾಗಿ ಇವನ ಹತ್ರ ಬಂದ್ಬಿಟ್ಟು ನೋಡೋಣ ಈ ತರ ಒಂದು ಡೆವಿಲ್ಸ್ ಐಲ್ಯಾಂಡ್ ಹೋಗ್ಬೇಕು, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂದಾಗ ಅದಕ್ಕೆ ಫಾರ್ಸಿಯರು ನೋಡು ಆ ರೀತಿ ಎಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ, ನೀನ್ ಕೇಳ್ತಿರೋ ಡೆವಿಲ್ಸ್ ಐಲ್ಯಾಂಡು ತುಂಬಾ ಕೆಳಗಿದೆ ಇದೆ, ಅದೇವರೆಗೂ ತೋಡಕ್ಕಾಗಲ್ಲ ಅಂತ ಅವ್ನು ಹೇಳ್ತಾ ಇರ್ತಾನೆ. ಆಗ ಭಾರತೀಯರು ಇಲ್ಲ ಕಣೋ, ನಾನು ಹೋಗ್ಲೇಬೇಕು ಅಲ್ಲಿಗೆ, ಅಲ್ಲಿ ಕೆಲವು ಸ್ಯಾಂಪಲ್ಸ್ಗಳನ್ನ ತೊಗೊಬೇಕು ನಾನು ಅಂದ್ಬಿಟ್ಟು ಅವನಿಗೆ ತುಂಬಾ ಹಣ ಕೊಡ್ತಾನೆ. ನೋಡು ನಂಗೆ ಕೆಲಸ ಮಾಡ್ಕೊಡ್ರಿ, ನಿಂಗೆ ತುಂಬಾ ಹಣ ಕೊಡ್ತೀನಿ ಅಂತ. ಅವನು ದುಡ್ಡಾಸೆಗೆ ಬಿದ್ಬಿಟ್ಟು ಸರಿ ಆಯ್ತು, ಇವನು ವಾರದಲ್ಲಿ ನಿನಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಇವನು ಒಪ್ಕೋತಾನೆ. ಮತ್ತೆ ಇವನಿಗೊಂದು ಟೀಮ್ ಬೇಕಾಗಿರುತ್ತೆ ಭಾರತೀಯರಿಗೆ. ಹಾಗಾಗಿ ನನ್ನ ಜೊತೆಗೆ ಒಂದು ಟೀಮ್ನ ಕಳ್ಸ್ಕೊಡು ಅಂತ ಕೇಳ್ತಾನೆ. ಇವನು ಕೂಡ ಅದಕ್ಕೆ ಒಪ್ಕೋತಾನೆ. ಮತ್ತೆ ಅಲ್ಲೊಂದು ಸೈರನ್ ಆಗುತ್ತೆ. ಅಲ್ಲಿ ಸೈರನ್ ಆದಾಗೆಲ್ಲ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗೆ ಏನೋ ಒಂದು ತೊಂದರೆ ಆಗಿದೆ ಅಂತ. ಅದೇ ರೀತಿ ಅಲ್ಲಿ ಕೆಲಸ ಮಾಡೋನ್ಗೆ ಯಾರಿಗೂ ಒಬ್ಬಗೆ ಕಲ್ಲು ಕಾಲ ಮೇಲೆ ಬಿದ್ದು ಫುಲ್ ಊಸ್ಟ್ ಆಗೋಗ್ತಿರುತ್ತೆ, ಕಾಲು ಊಸ್ಟ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿರೋರು ಎಲ್ಲರೂ ಕೂಡ ರೊಲ್ಯಾಂಡ್ ಅಲ್ಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತು ಕಾಲಿ ಸತ್ತೋಗ್ಬೇಕಿತ್ತು ಅಂತ ಎಲ್ಲರೂ ಕೂಡ ರೊಲ್ಯಾಂಡ್ ನ ಹೊಗಳ್ತಾ ಇರ್ತಾರೆ. ಇಲ್ಲಿ ರೊಲ್ಯಾಂಡ್ ಒಂಥರ ಹೀರೋ ರೀತಿ ಈ ಮೈನಿಂಗ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ. ಹಾಗಾಗಿ ಭಾರತೀಯರು ಅವ್ನ ಫ್ರೆಂಡ್ ಹತ್ರ ನೋಡು ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳಿ ಅವ್ನು ಕೇಳ್ತಾನೆ. ಮತ್ತೆ ಫಾರ್ಸಿಯರು ರೊಲ್ಯಾಂಡ್ ನ ಒಂದು ಚೇಂಬರಿಗೆ ಕರೆದು ಬಿಟ್ಟು ನೋಡು ಈ ತರ ಪ್ರೊಫೆಸರ್ ಒಂದು ಡೀಲ್ ನ ಕೊಟ್ಟಿದ್ದಾರೆ, ಇದನ್ನೇನ ನೀನ್ ಮಾಡ್ಕೊಟ್ರೆ ನಿನ್ಗೆ ತುಂಬಾ ಹಣ ಕೊಡ್ತೀನಿ ನಾನು ಅಂತ ಅವನ ಜೊತೆ ಡೀಲ್ ನ ಮಾಡ್ಕೊಡಕ್ ಹೇಳ್ತಾ ಇರ್ತಾನೆ. ಆದ್ರೆ ಇವನು ಒಪ್ಕೋತಾನೆ ಇರೋದಿಲ್ಲ. 100 ಫೀಟ್ ಈಗ ಇವ್ರು ಒಗಿಬೇಕಾಗಿರುತ್ತೆ. ಹಾಗಾಗಿ ಇದರಿಂದ ನನ್ನ ಜೊತೆ ಕೆಲಸ ಮಾಡೋರ್ಗೆ ತೊಂದರೆ ಆಗುತ್ತೆ, ಬೇಡ ಅಂತ ಹೇಳ್ತಾನೆ. ಆದ್ರೆ ಫಾರ್ಸಿಯರು ಇವನಿಗೆ ತುಂಬಾ ಹಣ ಕೊಡ್ತೀನಿ ಅಂತ ಒಂದು ಆಸೆನ ಹುಟ್ಟಿಸ್ತಾನೆ. ಹಾಗಾಗಿ ಇವನು ಅದಕ್ಕೋಸ್ಕರ ಒಪ್ಕೋತಾನೆ. ಮತ್ತೆ ನಾವು ಅಮೀರ್ನ ನೋಡ್ತೀವಿ. ಅಮೀರು ಇದೇ ಕಂಪ್ನಿಗೆ ಬಂದಿರ್ತಾನೆ. ಇಲ್ಲಿ ಅಮೀರ್ಗೆ ಇಬ್ರು ಮೀಟ್ ಆಗ್ತಾರೆ, ಸೆಂತಿನಿ ಮತ್ತೆ ಬೋಲೋ. ನೋಡಿ ಇದೇ ನೀನ್ ಇರ್ಬೇಕಾಗಿರೋ ಜಾಗ ಅನ್ಬಿಟ್ಟು ಅವನಿಗೆ ಒಂದು ಪಿನ್ ಕೋಡ್ ನ ಕೊಡ್ತಾರೆ. ಆ ಪಿನ್ ಕೋಡ್ ಇಂದ್ರೇನೆ ಅವನಿರೋ ಬಟ್ಟೆಗಳನ್ನೆಲ್ಲ ಎಲ್ಲಿಕ್ಬೇಕು ಅಂತ ಒಂದು ಜಾಗ ಕೊಡ್ತಾರೆ. ಅವನು ಕೂಡ ಬಟ್ಟೆ ಗಿಟ್ಟೆನೆಲ್ಲ ಹಾಕೊಂಡು ಕೆಲ್ಸಕ್ಕೆ ಜಾಯ್ನ್ ಆಗ್ತಾನೆ. ರೊಲ್ಯಾಂಡ್ ಇದ್ದಾನಲ್ಲ, ಅವನು ಅಮೀರ್ನ ಇವನ್ ಗ್ರೂಪ್ ಹಾಕೋತಾನೆ. ಯಾಕೆಂದ್ರೆ ಅಮೀರ್ಗೆ ಫ್ರೆಂಚ್ ಭಾಷೆ ಬರುತ್ತೆ. ಹಾಗಾಗಿ ನೀ ನಮ್ ಗ್ರೂಪ್ಗೆ ಬಂದ್ಬಿಟ್ಟು ಇವನ್ ಗ್ರೂಪ್ ಹಾಕೋತಾನೆ ಅಮೀರ್ನ. ಮತ್ತೆ ಇಲ್ಲಿ ಇವನಿಗೆ ಇಬ್ರು ಪರಿಚಯ ಮಾಡಿಸ್ತಾನೆ. ಒಬ್ಬನ ಹೆಸರು ಬಂದ್ಬಿಟ್ಟು ಲೂಯಿಸ್ ಅಂತ, ಇನ್ನೊಬ್ಬರ ಹೆಸರು ಬಂದ್ಬಿಟ್ಟು ಮಾರ್ಗೆಲ್ ಅಂತ. ಇವರಿಬ್ರು ಕೂಡ ರೊನಾಲ್ಡ್ ನ ಟೀಮೇ. ರೊನಾಲ್ಡೋ ಟೀಮಲ್ಲಿ 5 ಜನ ಇರ್ತಾರೆ. ಈಗ ಅಮೀರ್ ಬಂದ್ನೆಲ್ಲ 6 ಜನ ಆಗ್ತಾರೆ. ಈಗ ಇವರೆಲ್ಲಾರನ್ನ ಕರ್ಕೊಂಡು ಇವನು ಮೈನಿಂಗ್ ಕೆಲಸ ಮಾಡಕ್ಕೆ ಅನ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಆ ಪ್ರೊಫೆಸರ್ ಹೇಳಿದ್ನಲ್ಲ 100 ಫೀಟ್ ಇನ್ನೂ ಒಳಗಾಗಿಬೇಕು ಅಂತ, ಅದಕ್ಕೋಸ್ಕರ ಇವನು ಇವ್ರೆಲ್ಲಾರನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವರೆಲ್ಲರಿಗೂ ಕೂಡ ಹೇಳಿರ್ತಾನೆ ಇದರ ಒಂದು ಕೆಲಸ ಮಾಡಿದ್ರೆ ಒಳ್ಳೆ ಬೋನಸ್ ಸಿಗುತ್ತೆ ಅಂತ. ಅವರು ಕೂಡ ಒಪ್ಕೊಂಡಿರ್ತಾರೆ, ಒಳ್ಳೆ ದುಡ್ಡು ಸಿಗುತ್ತಲ್ಲ ಅಂದ್ಬಿಟ್ಟು. ಎಲ್ಲರೂ ಕೂಡ ಮೈನಿಂಗ್ ಅಂಡರ್ ಗ್ರೌಂಡ್ ಒಳಗಡೆ ಬರ್ತಾರೆ. ಇಲ್ಲೆಲ್ಲರೂ ಈಗ ಅಗಿಯಕ್ಕೆ ಶುರು ಮಾಡ್ತಾರೆ. 100 ಫೀಟ್ ಅಗಿಬೇಕಲ್ಲ, ಈಗ ಆ ಪ್ರೊಫೆಸರ್ಗೋಸ್ಕರ ಎಲ್ಲರೂ ಕೂಡ ಅಗಿತಾ ಇರ್ತಾರೆ. ಅಮೀರ್ಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಸಂತಿನಿ ಬೇರೆ ಎಲ್ಲಾ ಕೆಲಸನೂ ಅಮೀರ್ ಕೈಲೇ ಮಾಡಿಸ್ತಾ ಇರ್ತಾನೆ. ಅವನು ಕೆಲಸ ಮಾಡಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಹೀಗೆ ಅವನಿಗೆ ಪೋಲ್ ಸಿಗ್ತಾನೆ.
ಪೋಲು ಒಂದು ಕುದುರೆನ ಸಾಕಿರ್ತಾನೆ ಆ ಅಂಡರ್ಗ್ರೌಂಡ್ ಒಳಗಡೆನೆ. ಆದ್ರೆ ಆ ಕುದುರೆಗೆ ಕಾಣಿಸೋದಿಲ್ಲ. ಆ ಕುದುರೆ ಬಗ್ಗೆ ಹಾಗೆ ಇಬ್ರು ಮಾತಾಡ್ತಾ ಇರ್ತಾರೆ. ಮತ್ತೆ ಸೀನ್ ಕಟ್ಟೆ ನಮ್ಗೆ 1 ವಾರ ಆದ್ಮೇಲೆ ತೋರಿಸ್ತಾರೆ. 1 ವಾರ ಆದ್ಮೇಲೆ ಪ್ರೊಫೆಸರ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ರೋಲ್ಯಾಂಡ್ ಇವ್ರ ಗ್ರೂಪ್ಗೆಲ್ಲ ನೋಡಿ ಇವತ್ತ ಪ್ರೊಫೆಸರ್ ಕೂಡ ನಮ್ ಜೊತೆಗೆ ಬರ್ತಾ ಇದಾರೆ ಅಂತ ಹೇಳಿ ಪ್ರೊಫೆಸರ್ನ ಆ ಟನಲ್ ಒಳಗಡೆ ಕರ್ಕೊಂಡು ಹೋಗ್ಕೊಂತ ಹೋಗ್ತಾ ಇರ್ತಾರೆ. ಆ ಟನಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ರೊನಾಲ್ಡ್ ಕೇಳ್ತಾನೆ, ಏನ್ ಈ ತರ ಅಗುಸ್ತಾ ಇದೀರ ಕೈಲಿ ಅಂತ. ಪ್ರೊಫೆಸರ್ ಕೂಡ ನಂಗೊಂದು ಸ್ಯಾಂಪಲ್ ಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಸರಿ, ಏನಾರ ಮಾಡ್ಕೊಳ್ಳಿ, ನಮಗೆ ದುಡ್ಡು ಕೊಟ್ಬಿಡಿ ಸಾಕು ಅಂತ ಇವ್ರುಗಳು ಪ್ರೊಫೆಸರ್ನ ಕರ್ಕೊಂಡು ಶಿಸ್ತಾಗಿ ಆ ಟನಲ್ ಒಳಗಡೆ ಬರ್ತಾರೆ. ಅವನು ಕೂಡ ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಒಂದು ಜಾಗದಲ್ಲಿ ಬ್ಲಾಸ್ಟ್ ಮಾಡೋಕೆ ಅಂತ ಹೇಳ್ತಾನೆ. ಅವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಆ ಜಾಗನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಆಗ ಅಲ್ಲಂತೂ ಹೋಲ್ ಕ್ರಿಯೇಟ್ ಆಗುತ್ತೆ. ಪ್ರೊಫೆಸರ್ ಅದ್ರೊಳಗಡೆ ಹೋಗಿ ಸ್ಯಾಂಪಲ್ ತಗೊಬೇಕು ಅಂತಾನೆ. ಇವರು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ಕೂಡ ಅದ್ರೊಳಗಡೆ ಇಳಿತಾರೆ. ಅಂದ್ರೆ ಪೋಲ್ ಇದನ್ನೆಲ್ಲ ಅವನು ಕುದುರೆನೇ ಕರ್ಕೊಂಬರಕ್ಕಂತ ಅವ್ನು ಹೊಂಟೋಗ್ಬಿಡ್ತಾನೆ. ಎಲ್ಲರೂ ಅದ್ರೊಳಗಡೆ ಬಂದು ನೋಡಿದಾಗ ಅದು ಮನುಷ್ಯರೇ ಮಾಡಿರೋ ಒಂದು ಟನಲ್ ಆಗಿರುತ್ತೆ. ರೋಲ್ಯಾಂಡ್ ಅವ್ರಿಗೆ ಸೆಂಟ್ ಲೂಯಿ ಅಂತ ಒಬ್ರು ಒಂದು ಮೈನಿಂಗ್ ಗ್ರೂಪ್ ಬಗ್ಗೆ ಹೇಳ್ತಾನೆ. ಎಷ್ಟೋ ವರ್ಷಗಳ ಹಿಂದೆ ಅವರು ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಈ ಜಾಗನೆಲ್ಲ ಮಾಡಿದ್ದೇ ಅವರು. ಆದ್ರೆ ಹೀಗೆ ಒಂದಿನ ಫ್ಲೇಮೇಬಲ್ ಗ್ಯಾಸು ಒಂದು ಬ್ಲಾಸ್ಟ್ ಆಗಿ, ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೈನಿಂಗ್ ಗ್ರೂಪ್ ನ ನೋಡಿದ್ವಲ್ಲ, ಅಲ್ಲೊಂದು ಗ್ಯಾಸ್ ಇತ್ತಲ್ಲ, ಆ ಗ್ಯಾಸು ಬೆಂಕಿಗೆ ಟಚ್ ಆದ್ರೆ ಬ್ಲಾಸ್ಟ್ ಆಗುತ್ತೆ. ಅದೊಂಥರ ಸಿಲಿಂಡರ್ ಗ್ಯಾಸ್ ತರ. ಆ ರೀತಿ ಬ್ಲಾಸ್ಟ್ ಆಗಿ ಅಲ್ಲಿರೋರು ಎಲ್ಲರೂ ಕೂಡ ಸತ್ತೋಗ್ಬಿಟ್ರು. ಹಾಗಾಗಿ ಆ ಮೈನಿಂಗ್ ನ ಪರ್ಮನೆಂಟ್ ಆಗಿ ಮುಚ್ಚಾಕ್ಬಿಟ್ರು. ಮೋಸ್ಟ್ಲಿ ಇದು ಅದೇ ಜಾಗ ಇರ್ಬೋದು ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಈ ವಿಷಯದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಪ್ರೊಫೆಸರ್ ಎಲ್ಲ ಅಂತ ಹೊಂಟೋಗ್ಬಿಡ್ತಾನೆ. ಇವನೆಲ್ಲ ಹೋದ್ನ ಈಗ ನಮ್ಗೊಂದು ತಲೆನೋವು ತರಿಸ್ತಾನ ಇವನು ಸ್ಯಾಂಪಲ್ ಅನ್ಕೊಂಡು ಹುಡುಕ್ರವನ್ನ, ಇಲ್ಲಾಂದ್ರೆ ನಮಗೆ ಬೋನಸ್ ಸಿಗಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ರೊಫೆಸರ್ನ ಹುಡುಕಿ ಅಂತ ಹೋಗ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ 2 ದಾರಿಗಳು ಕಾಣಿಸುತ್ತೆ. ಹಾಗಾಗಿ ರೋಲ್ಯಾಂಡ್ 2 ಟೀಮ್ನ ಮಾಡ್ಕೊತಾನೆ. ಒಂದು ಕಡೆ ರೋಲ್ಯಾಂಡ್ ಮತ್ತೆ ಮಿಗ್ವೆಲ್ ಹೋಗ್ತಾರೆ. ಇನ್ನೊಂದು ಸೈಡ್ಗೆ ಸೆಂಟಿನಿ, ಲೂಯಿಸ್, ಅಮೀರ್ ಈ 3 ಜನ ಹೋಗ್ತಾರೆ. ಇಲ್ಲಿ 3 ಜನ ಪ್ರೊಫೆಸರ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಸ್ಕೆಲಿಟನ್ ಸಿಗುತ್ತೆ. ಲೂಯಿಸ್ ಹೋಗ್ಬಿಟ್ಟು ಆ ಸ್ಕೆಲಿಟನ್ ಜೇಬ್ ಒಳಗಡೆ ಎಲ್ಲ ಹುಡುಕ್ತಾ ಇರ್ತಾನೆ, ಏನೋ ಸಿಗುತ್ತೆ ಅಂತ. ಅವನಿಗೆ ಕಲ್ಲಿಂದ ಕ್ರಿಯೇಟ್ ಆಗಿರೋ ಏನೋ ಒಂದು ವಸ್ತು ಸಿಗುತ್ತೆ, ಇದು ತುಂಬಾ ಬೆಳೆ ಬಾಳ್ಬೋದು ಅಂತ ಎತ್ತಿಕ್ಕೋತಾನೆ. ಮತ್ತೆ ಅಮೀರ್ ಹೋಗ್ಬಿಟ್ಟು ಆ ಸ್ಕೆಲಿಟನ್ ಕೈ ನೋಡ್ತಾನೆ. ಆ ಕೈ ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಗೋಡೆ ಮೇಲೆ ನೋಡ್ತಾರೆ, ಅಲ್ಲಿ ಒಂದು ಮೆಸೇಜ್ ಇರುತ್ತೆ. ಅದನ್ನೆಲ್ಲ ಓದ್ ನೋಡಿದಾಗ ಗೊತ್ತಾಗುತ್ತೆ ಅವನಿಗೆ ಫ್ರೆಂಚ್ ಭಾಷೆ ಬರುತ್ತಲ್ಲ, ಹಾಗಾಗಿ ಅದನ್ನ ಓದ್ ನೋಡ್ತಾನೆ. ಅದು ಕತ್ತಲೆಯಿಂದ ಮತ್ತೆ ಎದ್ದು ಬಂದೇ ಬರುತ್ತೆ ಅಂತ ಅದ್ರ ಮೇಲೆ ಬರ್ತಿರುತ್ತೆ. ಇವ್ರಿಗೆ ಇದೇನು ಅರ್ಥನೇ ಆಗುತ್ತಿಲ್ಲ. ಸರಿ ಆಯ್ತು ಬನ್ನಿ ಅನ್ಬಿಟ್ಟು ವಾಪಸ್ಸು ರೋಲ್ಯಾಂಡ್ ಹತ್ರ ಹೋಗೋಕ್ಕಿಂತ ಹೋಗ್ತಾ ಇರ್ತಾರೆ. ಮುಂದಕ್ಕೆ ದಾರಿ ಕ್ಲೋಸ್ ಆಗ್ಬಿಟ್ಟಿರುತ್ತಲ್ಲ, ಹಾಗೆ ವಾಪಸ್ ಹೋಗೋಕೆ ಹೋಗ್ತಾ ಇರ್ತಾರೆ. ಹೋಗ್ತಾ ರೋಲ್ಯಾಂಡ್ ಕೂಡ ಸಿಗ್ತಾರೆ. ರೋಲ್ಯಾಂಡ್ ನೋಡ್ತಾನೆ, ಮುಂದೆ ಪ್ರೊಫೆಸರು ಯಾವುದೋ ಒಂದು ಫೋಟೋ ತೆಗಿತಾ ಇರ್ತಾನೆ. ಇವ್ನು ಹೋಗ್ಬಿಟ್ಟು ಅವನ್ನ ಹಿಡ್ಕೊಂಡು, ಹುಚ್ಚ ಎಲ್ಲೆಲ್ಲ ಹೋಯ್ತಿಯಲ್ಲೋ, ಏನೋ ನಿಂಗೆ ಏನಾರು ಆದ್ರೆ ಏನೋ ಗತಿ, ನಮ್ಮನೇನೆಲ್ಲ ಎತ್ತಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಅವನಿಗೆ ಬಾಯಿಲಿಂದ ಹೋಗೋಣ ಅಂತ ಬೈತಾ ಇರ್ತಾನೆ. ಆಗ ಬರ್ತೀಯಾರೋ ಇರಾನಿ ಜನರೇ ಹೇಳ್ಬಿಡ್ತಾನೆ, ನೋಡಿ ಈ ಜಾಗನ ಸುಮಾರು ವರ್ಷಗಳ ಹಿಂದೆ ಈ ಸಿವಿಲೈಸೇಷನ್ ಅವರು ಈ ಜಾಗನ ಮಾಡಿದ್ದಾರೆ. ಇದ್ರ ಗೋಡೆ ಹಿಂದೆ ಏನಾದ್ರೂ ಒಂದು ಇರ್ಬೋದು. ಇವರೆಲ್ಲ ಏನಿರ್ತದ ನಿನ್ನ ಪಿಂಡ ಹೊರಗಿಂದ ಹೋಗೋಣ ಅಂದಾಗ, ನೋಡು ರೋಲ್ಯಾಂಡ್, ನಾವು ಈ ಗೋಡೆನ ಹೊಡೆದಾಕಿದ್ರೆ ಹಿಂದೆ ನಮ್ಗೇನೋ ಒಂಥರ ಬೆಲೆ ಬಾಳೋ ವಸ್ತು ಸಿಗ್ಬೋದು. ದಯವಿಟ್ಟು ನನ್ನ ಮಾತನ್ನ ಕೇಳು, ಈ ಗೋಡೆನ ಬ್ಲಾಸ್ಟ್ ಮಾಡು. ಈ ಹಿಂದೆ ಬೆಲೆ ಬಾಳೋದು ಏನಾರು ಒಂದು ಸಿಕ್ಕಿದ್ರೆ ನಮ್ಗೆ ತಾನೇ ಯೂಸ್ ಅಂತ ಅವ್ರನ್ನೆಲ್ಲರನ್ನೂ ಮಾತಾಡಿ ಕನ್ವಿನ್ಸ್ ಮಾಡ್ಬಿಡ್ತಾನೆ. ಅವರು ಕೂಡ ಏನಾರ ಇರ್ಬೋದು ಅಂದ್ಬಿಟ್ಟು ಆ ಗೋಡೆನ ಇವ್ನು ಹೇಳ್ದಂಗೆ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಬ್ಲಾಸ್ಟ್ ಮಾಡ್ಬಿಟ್ಟು ಅದ್ರೊಳಗಡೆ ನೋಡಿದಾಗ ಅಲ್ಲೆಲ್ಲ ಕಲ್ಲಿಂದ ನಿಲ್ಸಿರೋ ಒಂದು ಪಿಲ್ಲರ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಒಳಗಡೆ ಹೋಗ್ಬಿಟ್ಟು ಇವ್ರು ಎಲ್ಲಾ ಕಡೆ ಏನಿರ್ಬೋದು ಅಂತ ನೋಡ್ತಾ ಇರ್ತಾರೆ. ಕಲ್ಗಳ ಮೇಲೆಲ್ಲ ಏನೋ ಒಂದ್ ರೀತಿ ಬರ್ದಿರ್ತಾರೆ. ಮತ್ತೆ ಪ್ರೊಫೆಸರು ಆ ಕಲ್ಗಳದೆಲ್ಲ ಸ್ಯಾಂಪಲ್ ತಗೋತಾ ಇರ್ತಾನೆ. ಇಷ್ಟಲ್ಲೇ ಅಲ್ಲಿರೋ ಬಂಗೆ ಒಂದು ದಾರಿ ಕಾಣಿಸುತ್ತೆ. ಇವರು ಏನಿರ್ಬೋದು ಅಂದ್ಬಿಟ್ಟು ಅದ್ರೊಳಗಡೆ ಹೋಗಿ ನೋಡಿದಾಗ ಅಲ್ಲಿ ಎಷ್ಟೊಂದು ಮೂಳೆಗಳಿರುತ್ತೆ. ಮತ್ತೆ ಅಲ್ಲೇ ಒಂದು ಶವದ ಪೆಟ್ಟಿಗೆ ತರ ಕಾಣಿಸುತ್ತೆ. ಇವ್ರು ಅದತ್ರ ಹೋಗ್ಬಿಟ್ಟು ಏನಂತ ನೋಡ್ತಾ ಇರ್ತಾರೆ. ಪ್ರೊಫೆಸರ್ ಕೂಡ ನನಗನ್ಸುತ್ತೆ ಇದ್ರೊಳಗಡೆ ದೇವರೇ ಕಳ್ಸಿರೋ ಒಂದು ಏಷಿಯಂಟ್ ನ ಒಂದು ಕ್ರಿಯೇಚರ್ ಸ್ಕೆಲಿಟನ್ ಇರ್ಬೋದು ಅಂತ. ಆದ್ರೆ ರೋಲ್ಯಾಂಡ್ ಪ್ರೊಫೆಸರ್ಗೆ ನೀ ಅದನ್ನ ತೆಗಿಬಾರ್ದು ಅಂತ ಒಂದು ಇದು ಮಾಡ್ತಾನೆ. ಹಾಗಾಗಿ ಸರಿ ನಾನೇನು ತೆಗಿಯೋದಿಲ್ಲ, ನಾನು ಫೋಟೋನ ತಗೋತೀನಿ ಅಂತ ಹೇಳ್ತಾನೆ. ಸರಿ ನೀ ಫೋಟೋ ತಗೊಂಡ್ ಬಾ, ನಾವು ವಾಪಸ್ ಹೋಗೋಕೆ ರೆಡಿ ಮಾಡ್ತಾ ಇರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇವನ್ನೆಲ್ಲ ಫೋಟೋ ತಗೋತಾ ಇರ್ತಾನೆ. ಇಲ್ಲಿ ಪೋಲು ಎಲ್ಲರಿಗೂ ಇಲ್ಲಿಂದ ಆಚೆ ಹೋಗೋಕೆ ಒಂಥರ ಏಣಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರ್ತಾನೆ. ಇವನ್ ಪೋಲ್ ಬೇರೆ ಆ ಕುದುರೆನೂ ಕೂಡ ಅಲ್ಲಿಗೆ ಕರ್ಕೊಂಡ್ಬಂದಿರ್ತಾನೆ. ಅದು ಯಾಕೆ ಕರ್ಕೊಂಡ್ಬಂದಿರ್ತಾನೋ. ಮತ್ತೆ ಆ ಪ್ರೊಫೆಸರ್ ಬರ್ತಾನೆ. ಇವರೆಲ್ಲರೂ ಕೂಡ ಅಲ್ಲಿಂದ ಹೋಗೋಕ್ಕಿಂತ ಹೋಗ್ತಾ ಇರ್ತಾರೆ. ಇವ್ರು ಕರ್ಕೊಂಡ್ಬಂದಿರೋ ಕುದುರೆ ವಿಚಿತ್ರವಾಗಿ ಆಡಕ್ ಶುರು ಆಗ್ಬಿಡುತ್ತೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಅದು ಸುಮ್ಮನೆ ಓಡಕ್ ಶುರು ಆಗ್ಬಿಡುತ್ತೆ ಎತ್ತಾಗತ್ತಾಗೆ. ಮತ್ತೆ ನೋಡ್ತಿದ್ದಂಗೆ ಇವ್ರು ಹೋಗ್ಬೇಕಾಗಿರೋ ಒಂದು ಜಾಗ ಫುಲ್ ಕುಸ್ತೋಗ್ಬಿಡುತ್ತೆ. ಇದರಿಂದ ಸೆಂತಿನಿ ಕಾಲ್ ಮೇಲೆ ಬಿದ್ದು ಅವ್ನ ಕಾಲ್ ಪೂರ್ತಿ ಜಜ್ಜಿ ಹೋಗ್ಬಿಡುತ್ತೆ. ಅಲ್ಲಿರೋರೆಲ್ಲ ಹಾಗಾಗಿ ಮಾಡಿ ಸೆಂತಿನ ಆ ಕಲ್ಗಳಿಂದ ಆಚೆ ತಗೊಂಡ್ಬರ್ತಾರೆ. ಮತ್ತೆ ರೋಲ್ಯಾಂಡ್ ಹೋಗ್ಬಿಟ್ಟು ಪ್ರೊಫೆಸರ್ಗೆ ಹೇಳಿ ನೀರಿಂದನೇ ಕಣೋ ಹಿಂಗಾಗಿದ್ದು, ಅವಾಗ್ಲೇ ಬಾಂಧೆ ಬಂದಿದ್ರೆ ಈ ತರ ಆಗ್ತಾನೆ ಇರಲಿಲ್ಲ ನನ್ಗೆ ಬೈತಾ ಇರ್ತಾನೆ. ಹಿಂಗಾದ್ರೆ ಆಗಲ್ಲ ಅಂದ್ಬಿಟ್ಟು ಸೆಂತಿನ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಕುಂಸಿ ಒಂದ್ ಕಾಲ್ಗೆ 2 ಕಡ್ಡಿಗಳನ್ನ ಕಟ್ಬಿಟ್ಟು ಒಂಥರ ಟ್ರೀಟ್ಮೆಂಟ್ ರೀತಿ ಮಾಡ್ತಾರೆ. ಇವರೆಲ್ಲರೂ ಕೂಡ ಈ ಕಲ್ಲು ಕುಸ್ತಿರೋ ಸೌಂಡ್ ಇಂದ ಯಾರಾದ್ರೂ ನಮ್ಮ ಕಾಪಾಡಕ್ ಬರ್ಬೋದು ಅಂತ ರೋಲ್ಯಾಂಡ್ ಹೇಳ್ತಿರ್ಬೇಕಾದ್ರೆ ಆಗ ಪೋಲು ಇಲ್ಲ ಕಣೋ ನಾನು ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ವಾಪಸ್ ಹೋಗ್ತಿದ್ರು ಮನೆಗೆ, ಅಲ್ಲಿ ಯಾರು ಇರ್ಲಿಲ್ಲ ಆಚೆ, ನಮ್ಮನ್ನ ಕಾಪಾಡಕ್ಕೆ ಯಾರು ಬರೋದಿಲ್ಲ ಅನ್ಕೋತೀನಿ.
ಅಂತ ಇವನು ಹೇಳ್ತಾ ಇರ್ತಾನೆ. ಮತ್ತೆ ರೊಲ್ಯಾಂಡೋ ಅಮೀರ್ಗೆ ನೋಡು ಇಲ್ಲೆಲ್ಲಾರು ಅಂತ ಗೋಡೆ ಮೇಲೆ ಒಂದು ಕ್ರ್ಯಾಕ್ ಇದ್ರೆ ನೋಡಿ ಅಲ್ಲೊಂದು ಬ್ಲಾಸ್ಟ್ ಮಾಡಿ ಇಲ್ಲಿಂದ ನಾವು ಆ ವಾಚಕ್ಕೆ ಹೋಗ್ಬಿಡೋಣ, ಹೋಗಿ ಹುಡ್ಕು ಅಂದ್ಬಿಟ್ಟು ಅಮೀರ್ನ ಕಳಿಸ್ತಾನೆ. ಅವನು ಕೂಡ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ನಿಗೆ ಲೂಯಿಸ್ ಸಿಗ್ತಾನೆ. ಲೂಯಿಸ್ನ ಕರ್ಕೊಂಡು ಅದೇ ಒಂದು ಸಮಾಧಿ ಪೀಠಕ್ಕೆ ಸಿಕ್ಕಿತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟಿರ್ತಾರೆ ಇವರು. ಸಮಾಧಿ ಒಳಗಡೆ ಏನಿದೆ ಓಪನ್ ಮಾಡೋಣ ಅಂತ ಹೋಲು ಇವರೆಲ್ಲ ಸೇರ್ಕೊಂಡು ಓಪನ್ ಮಾಡ್ತಾ ಇರ್ತಾರೆ. ಬಟ್ ಆಗ್ತಾನೆ ಇರೋದಿಲ್ಲ. ಅಮೀರ್ ತುಂಬಾ ಸಲ ಹೇಳ್ತಾನೆ, ಲೋ ಬೇಡ ಕೊಂಡ್ರು ಅದನ್ನ ಓಪನ್ ಮಾಡ್ಬಿಡಿ ಕೊಂಡ್ರು, ತುಂಬಾ ಸಲ ಹೇಳ್ತಾ ಇರ್ತಾನೆ, ಅದ್ರ ಕೇಳ್ತಾನೆ ಇರೋದಿಲ್ಲ. ಅವರು ಅದನ್ನ ಓಪನ್ ಮಾಡಕ್ ಟ್ರೈ ಮಾಡ್ತಾನೆ ಇರ್ತಾರೆ. ಬಟ್ ಆಗ್ತಾನೆ ಇರೋದಿಲ್ಲ. ಟ್ರೈ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ, ಕುತ್ಕೊಂಡ್ಬಿಡ್ತಾರೆ, ಓಪನ್ ಆಗ್ತಾರೆ ಅಂತ ಯಾವನ್ ಸೇಲ್ ಮಾಡೋದನ್ನ ಇದನ್ನ ಅಂದ್ಬಿಟ್ಟು. ಆಗ ಅಮೀರ್ ಆ ಪೆಟ್ಟಿಗೆನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಆ ಪೆಟ್ಟಿಗೆ ಮೇಲೆ ಏನೋ ರೀತಿ ಕೀ ಹಾಕೋ ರೀತಿ ಒಂದು ಸಿಂಬಲ್ ಇರುತ್ತೆ. ಆಗ ಇವನಿಗೆ ಈ ಲೂಯಿಸ್ಗೆ ಒಂದು ಸಿಕ್ಕಿತ್ತಲ್ಲ ಕಲ್ ತರ, ಅದನ್ನ ಒಂದು ಬ್ಯಾಗಿಂದ ಎತ್ಕೊಂಡು ಅದನ್ನ ನನಗೆ ಹಾಕಿ ತಿರುಗಿಸಿದ ತಕ್ಷಣ ಟಕ್ಕನ ಅಲ್ಲಿ ಹಾಕಿ ಓಪನ್ ಆಗ್ಬಿಡುತ್ತೆ. ಇವರೆಲ್ಲರೂ ಕೂಡ ಆಹಾ ಶಿಷ್ಯ ಚೆನ್ನಾಗಿ ಕೆಲಸ ಮಾಡ್ತಾವ, ನನಗೆ ಇಷ್ಟ ಆದ ಕಣೋ ನನಗೆ ಅಂದ್ಬಿಟ್ಟು ಆ ಬಾಕ್ಸ್ನ ಓಪನ್ ಮಾಡಿ ನೋಡ್ತಾರೆ. ತುಂಬಾ ಬೆಲೆ ಬಾಳುವಂತ ಸ್ಟೋನ್ಗಳಿರುತ್ತಲ್ಲಿ. ಇದನ್ನ ನೋಡ್ಕೊಬಿಟ್ಟು ಫುಲ್ಲು ಖುಷಿಯಾಗೋಯ್ತಾರೆ. ಮಚ್ಚಾ ನಾವಿನ್ಮೇಲೆ ಈ ತರ ಕೆಲಸ ಮಾಡಂಗಿಲ್ಲ ಕಣೋ, ನಾವೇ ರಾಜ್ರು ಕಣೋ, ಮಚ್ಚಾ ನಾವು ಶ್ರೀಮಂತ ಆಗ್ಬಿಟ್ಟ ಕಣೋ ಅಂತ ಫುಲ್ಲು ಖುಷಿ ಪಡ್ತಾ ಇರ್ತಾರೆ. ಅಮೀರು ಅದನ್ನ ಎತ್ಕೊಂಡ್ಬಿಡಿಕೊಂಡ್ರು, ಅದನ್ನ ಎತ್ಕೊಂಡ್ರೆ ಏನಾರು ಒಂದು ಹಾಗೆ ಆಗುತ್ತೆ ಅಂತ ಮುಚ್ಚಲೆ ಬಾಯಿ ಅಂದ್ಬಿಟ್ಟು ಅವನಿಗೆ ಸರಿಯಾಗಿ ಬೈತಾ ಇರ್ತಾರೆ. ನಾನು ಈ ವಿಷಯನೆಲ್ಲ ಬೇರೆಯವ್ರಿಗೆಲ್ಲ ಹೇಳ್ತೀನಿ ಅಂದಾಗ ಲೂಯಿಸು ಅವನಿಗೆ ಮಕ್ಕಳ ಮೇಲೆ ಹೊಡಿತಾನೆ. ಈ ವಿಷಯ ನಾನು ಯಾರಿಗಾರು ಹೇಳಿದ್ರೆ ನನ್ನ ಮಗನ ಸಾಯಿಸಾಕ್ಬಿಡ್ತೀನಿ ಅಂತ ಅವನಿಗೆ ಸರಿಯಾಗಿ ಎದುರಿಸ್ತಾ ಇರ್ತಾನೆ. ಅವನು ಇವ್ರಿಗೆಲ್ಲರಿಗೂ ಎದುರ್ಕೊಂಡು ಶಿಸ್ತಾಗ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇವರು ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಎಲ್ಲಾನು ಕೂಡ ಎತ್ಕೋತಾ ಇರ್ತಾರೆ. ಅದನ್ನೆಲ್ಲ ಎತ್ಕೊಂಡು ಇವರಿಬ್ರು ಹಂಚ್ಕೋತಾ ಇರ್ತಾರೆ. ಆಗ ಆ ಪೆಟ್ಟಿಗೆಯಿಂದ ಒಂದು ಕೈ ಆಚೆ ಬರುತ್ತೆ. ಇದನ್ನು ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ದು. ಆ ಕ್ರಿಯೇಚರ್ ಮತ್ತೆ ದೊಡುತ್ತೀಗ ಇವರಿಬ್ರು ಆ ಕ್ರಿಯೇಚರ್ ನ ನೋಡ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾ ಇರ್ತಾರೆ. ಇವ್ರನ್ನ ನೋಡಿ ಅಮೀರ್ ಕೂಡ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಸೀದಾ ಓಡ್ ಬಂದು ರೊನಾಲ್ಡ್ ಹತ್ರ ಬಂದ್ಬಿಡ್ತಾರೆ ಎಲ್ಲಾರು. ರೊನಾಲ್ಡ್ ಹತ್ರ ಈ ತರ ನೋಡ್ದೆ ಅಂತ ಹೇಳೋ ಅಷ್ಟರಲ್ಲಿ ಹೋಲ್ ಇರ್ತಾನಲ್ಲ, ಅವನ್ನ ಶಿಸ್ತಾಗಿ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ ಆ ಕ್ರಿಯೇಚರು ಆ ಕತ್ತೆ ಒಳಗಡೆ. ಇವರು ಅವನ್ನ ಬಲ್ಸ್ಕೊಂಡು ಹೋಗ್ತಾರೆ. ಬಟ್ ಅವ್ನು ಸಿಗೋದೇ ಇಲ್ಲ. ಆಮೇಲೆ ಹುಡುಕ್ತಾ ಅವ್ರಿಗೆ ಹೋಲ್ನ ಒಂದು ಡೆಡ್ ಬಾಡಿ ಸಿಗುತ್ತೆ. ಬಟ್ ತಲೆನೇ ಇರೋದಿಲ್ಲ. ಅವರು ಆ ಡೆಡ್ ಬಾಡಿ ಕೆಳಗೆ ಫುಲ್ಲು ಶಾಲೆಗೆಲ್ಲ ಉದಿಸ್ತಾ ಇರ್ತಾರೆ. ಆದ್ರೆ ಪ್ರೊಫೆಸರ್ ಇದ್ರದ್ದು ಫೋಟೋ ತಗೋತಾ ಇರ್ತಾನೆ. ಹಾಗಾಗಿ ಎಲ್ಲ ನೀನೇನ ಆಗ್ತಾ ಇರೋದು ಅದ್ರ ಬೇರೆ ಫೋಟೋ ತೆಗಿತೇನೆ ನೀನು ಅಂದ್ಬಿಟ್ಟು ಮೀಗು ಅವನ ಮೇಲೆ ಚೌಕಕ್ಕೆ ಅಂತ ಹೊಂಟೋಗ್ಬಿಡ್ತಾನೆ. ಆಗ ರೊಲ್ಯಾಂಡೋ ಅವನ ಸಮಾಧಾನ ಮಾಡಿಸ್ತಾನೆ. ಮತ್ತೆ ಯಾಕೋ ಪ್ರೊಫೆಸರು ಇನ್ನೂ 10 ಗಂಟೆ ನಮ್ಮನ್ನ ಯಾರನ್ನು ಇಲ್ಲಿ ಹುಡ್ಕೋಕೆ ಬರಲ್ಲ. ಮತ್ತೆ ಇನ್ನೊಂದು ವಿಷಯನೂ ಹೇಳ್ತಾನೆ ಈ ಕ್ರಿಯೇಚರ್ ಬಗ್ಗೆ. ಈ ಜಾಗನ ಕ್ರಿಯೇಟ್ ಮಾಡಿರ್ತಾರಲ್ಲ ಅವ್ರುಗಳು ಸುಮಾರು ವರ್ಷಗಳಿಂದ ಪೂಜಿಸ್ತಾ ಇರ್ತಾರೆ ಇದನ್ನ ದೇವ್ರು ಅನ್ಕೊಂಡು. ಮತ್ತೆ ಈ ಕ್ರಿಯೇಚರ್ಗೆ ಕೆಲವು ಮನುಷ್ಯರುಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಆ ಕ್ರಿಯೇಚರು ಸುಮಾರು ವರ್ಷಗಳ ಹಿಂದೆ ಅಲ್ಲ, ಸುಮಾರು ಕೋಟಿಗಳ ವರ್ಷಗಳ ಹಿಂದೆನೂ ಕೂಡ ಅದು ಅಲ್ಲೇ ಇದೆ ಅಂತ. ಇವರು ಅದರಿಂದ ಬಚಾವಾಗಬೇಕು ಅಂದ್ರೆ ಇವರು ಮನುಷ್ಯರುಗಳನ್ನ ಸ್ಯಾಕ್ರಿಫೈಸ್ ಕೊಡ್ತಾನೆ ಇರಬೇಕು. ಹಾಗಾಗಿ ಈ ತರ ಆದ್ರೆ ಆಗಲ್ಲ ಅನ್ಬಿಟ್ಟು ಆ ಕ್ರಿಯೇಚರ್ ಬಾಕ್ಸ್ ನ ಫಸ್ಟ್ ಟೈಮ್ ಓಪನ್ ಮಾಡಿದ್ನಲ್ಲ ಅವನು ಆ ಕ್ರಿಯೇಚರ್ ನ ಮತ್ತೆ ಅದ್ರೊಳಗಡೆನೆ ಕ್ಲೋಸ್ ಮಾಡ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಇವನಿಗೆ ಇನ್ನಷ್ಟು ಜನ ಬೇಕಾಗಿರುತ್ತಲ್ಲ, ಬಟ್ ಯಾರು ಸಿಗ್ತಾನೆ ಇರೋದಿಲ್ಲ ಸ್ಯಾಕ್ರಿಫೈಸ್ ಮಾಡೋಕೆ. ಹಾಗಾಗಿ ಅದನ್ನ ಅಲ್ಲೇ ಕ್ಲೋಸ್ ಮಾಡ್ಬಿಟ್ಟಿರ್ತಾನೆ. ಆಗ ಸಿವಿಲೈಸೇಷನ್ ಟೈಮ್ ಅಲ್ಲಿ ಈಗ ಪ್ರೊಫೆಸರ್ ಇದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಲೂಯಿಸ್ಗೆ ಸೆಂತಿನಿ ಗ್ಯಾಪಕ್ ಬಂದ್ಬಿಡ್ತಾನೆ. ಸೆಂತಿನಿ ಒಬ್ಬನೇ ಬಿಟ್ಟು ಬಂದಿದ್ದೀರಲ್ರು ನೀವೆಲ್ಲ ಅನ್ಬಿಟ್ಟು ಅವನ್ನ ನೋಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಸೆಂತಿನಿ ಮನೆಗಿರ್ತಾರೆ. ಇವನ್ಗೇನೋ ವಿಚಿತ್ರವಾಗಿ ಶಬ್ದ ಕೇಳಿಸುತ್ತೆ. ಇವನ್ಗೆ ನೋಡ್ತಿದ್ದೆ ಹಂಗೇನೆ ಆ ಕ್ರಿಯೇಚರ್ ಇವನ ಹತ್ರ ಬಂದ್ಬಿಟ್ಟು ಇವ್ನ ಹಿಡ್ಕೊಂಡ್ಬಿಡುತ್ತೆ. ಇವರೆಲ್ಲರೂ ಬಂದು ನೋಡ್ತಾರೆ ಸೆಂತಿನ ಹಿಡ್ಕೊಂಡಿರುತ್ತೆ. ಅವರು ಕೂಡ ಏನು ಬೇಕು ನಿನಗೆ ಏನು ಬೇಕು ಅಂತ ಅದ್ರನ್ನ ಚುಚ್ಚಕ್ಕಿಂತ ಹೋಯ್ತಾ ಇರ್ತಾರೆ. ಅದ್ರ ಭಾಷೆ ಅವ್ರಿಗೆ ಅರ್ಥನೇ ಆಗ್ತಾ ಇರೋದಿಲ್ವಲ್ಲ. ಅದು ಸೆಂತಿನ ಹೊಟ್ಟೆನ ಹರಿದು ಹಾಕ್ಬಿಟ್ಟು ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಇವರು ಅದನ್ನ ಸಾಯಿಸಕ್ಕಿಂತ ನೋಡ್ತಾರೆ, ಆಗೋದಿಲ್ಲ, ಅದು ಹಂಗೆ ಮಾಯ ಹಾಕೊಂಡು ಹೋಗ್ಬಿಟ್ಟಿರುತ್ತೆ. ಮತ್ತೆ ಇದಾದ ಮೇಲೆ ಕೂತ್ಕೊಂಡು ಹೇಗೆ ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಮಾಡ್ತೀವಿ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ. ಆಗ ಲೂಯಿಸ್ ಬೇರೆ ನಮ್ಮ ಹತ್ರ ಇರೋದು 2 ಪಾಪ್ ಕಣೋ, ಇದನ್ನ ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಹೋಗ್ಬೇಕು, ಎಲ್ಲರೂ ಹೋಗಕ್ಕಾಗಲ್ಲ ಅಂತ. ಆಗ ರೊಲ್ಯಾಂಡೋ ಇದನ್ನ ಕ್ರಿಯೇಟ್ ಮಾಡಿದವರು ಆಚೆ ಹೋಗಕ್ಕೆ ಬರೋಕೆ ಏನೋ ಒಂದು ದಾರಿ ಇಟ್ಕೊಂಡಿರ್ತಾರೆ, ಅದನ್ನ ಹುಡುಕ್ಬೇಕೀಗ. ಆಗ ಪ್ರೊಫೆಸರು ಕರೆಕ್ಟು ಆ ಕಲ್ಮೇಲೆಗಳೆಲ್ಲ ಒಂದು ಮೆಸೇಜ್ ಬರೆದಿರ್ತಾರಲ್ಲ ಅದನ್ನೆಲ್ಲ ನಾವು ಓದೋನ್ ಬರ್ರಿ, ಅದ್ ನನಗೆ ಬರುತ್ತೆ ಆ ಭಾಷೆ ನಂಗೆ ಓದಕ್ಕೆ ಅಂತ ಹೇಳ್ಬಿಟ್ಟು ಆ ಪಿಲ್ಲರ್ ಮೇಲ್ಗಡೆ ಇರೋ ಲೆಟರ್ಸ್ ಗಳನ್ನೆಲ್ಲ ಓದಕ್ಕೆ ಪ್ರೊಫೆಸರ್ ಶುರು ಮಾಡ್ಕೋತಾನೆ. ಕೂಡ ಅದನ್ನೆಲ್ಲ ಓದಿದಾಗ ಗೊತ್ತಾಗುತ್ತೆ ಅದ್ರಲ್ಲಿ ಲೆಫ್ಟ್ ಟು ರೈಟ್ ಅಂತ ಬರ್ದಿರುತ್ತೆ. ಇದೊಂದು ಅರಬಿಕ್ ಭಾಷೆ ಆಗಿರುತ್ತೆ. ಅಮೀರ್ಗೂ ಕೂಡ ಅದು ಸ್ವಲ್ಪನೇ ಅರ್ಥ ಆಗುತ್ತೆ ಅವನಿಗೂ ಕೂಡ. ಪ್ರೊಫೆಸರ್ ಅದನ್ನೆಲ್ಲ ಅವನ ಬುಕ್ಕಲ್ಲಿ ಬರ್ಕೋತಾ ಇರ್ತಾನೆ. ಇವರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಒಂದು ಜೈಲ್ ತರ ಸಿಗುತ್ತೆ. ಇದ್ರೊಳಗಡೆ ಇವ್ರಿಗೆ ಗೊತ್ತಾಗುತ್ತೆ ಇದ್ರೊಳಗಡೆ ಎಲ್ಲ ಮನುಷ್ಯನ ತಗೊಂಡ್ಬಂದು ಸ್ಯಾಕ್ರಿಫೈಸ್ ಮಾಡ್ತಿದ್ರು ಆ ಕ್ರಿಯೇಚರ್ಗೆ ಅಂತ. ಮತ್ತೆ ಅಲ್ಲೇ ಇವ್ರಿಗೆ ಈ ಕ್ರಿಯೇಚರ್ ಹೆಸರು ಗೊತ್ತಾಗುತ್ತೆ, ಮುಖನೋರ್ತ್ ಅಂತ. ಅಂದ್ರೆ ಈ ಸೋಲ್ಗಳನ್ನ ತಗೊಳ್ಳೋವಂತ ಕ್ರಿಯೇಚರ್ ಇದು, ಆತ್ಮಗಳನ್ನ ತಗೊಳ್ಳೋವಂಥದ್ದು. ಮತ್ತೆ ಆ ಮೆಸೇಜ್ ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಒಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಳಗಡೆ ಒಂಥರ ಗುಹೆ ತರ ಇರುತ್ತೆ. ಒಳಗಡೆ ನೋಡಿದ್ರೆ ಒಂದ್ ಕುದುರೆ ಸತ್ತು ಇವರು ಅದ್ರೊಳಗಡೆ ಹೋದ್ರೆ ಏನಾದ್ರು ಸಿಗ್ಬೋದು ಅಂದ್ಬಿಟ್ಟು ಮೊದಲು ಪ್ರೊಫೆಸರ್ ಹೋಗ್ತಾನೆ. ಪ್ರೊಫೆಸರ್ ಹಿಂದೆ ಈ ಅಮೀರ್ ಹೋಗ್ತಾನೆ. ಈ ಅಮೀರ್ ಒಳಗಡೆ ಬಂದಿದ ತಕ್ಷಣ ಈ ಪ್ರೊಫೆಸರ್ ಇರ್ತಾನಲ್ಲ ಅವನು ಒಂದು ಗೇರ್ನ ಎಳೆದ್ಬಿಟ್ಟು ಆ ಡೋರ್ ಇರುತ್ತಲ್ಲ ಅದನ್ನ ಕಲ್ಲಿನಿಂದ ಕ್ಲೋಸ್ ಆಗ್ಬಿಡುತ್ತೆ ಆ ಡೋರು. ಯಾಕೆಂದ್ರೆ ಹೋಗಿ ಬರೋ ದಾರಿ ಇರ್ತಿದ್ದಲ್ಲ ಅದು ಒಂದೇ. ಇವನೇನ್ ಅನ್ಕೊಂಡಿರ್ತಾನೆ ಆ
ಆ ಕ್ರಿಯೇಚರ್ ಆಚೆ ಇದೆ ಅನ್ಕೊಂಡಿರ್ತಾನೆ, ಇವ್ನ ಒಳಗಡೆ ಸೇಫ್ ಆಗಿರ್ಬೋದು ಅಂದ್ಬಿಟ್ಟು ಆ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಅಮೀರು ಎಂತಕ್ಕೆ ಈ ತರ ಮಾಡದೆ ಓಪನ್ ಮಾಡು ಅಂದಾಗ ನಾವ್ ಇಲ್ಲಿಂದ ಆಚೆ ಹೋದ್ಮೇಲೆ ಇವರೆಲ್ಲ ಸೇರ್ಕೊಂಡು ಆ ಕ್ರಿಯೇಚರ್ ನ ಸಾಯಿಸ್ಬಿಡ್ತಾರೆ. ಅದು ದೇವ್ರು ಇಲ್ಲಿಂದ ಕಳ್ಸಿರೋ ಒಂದು ಕ್ರಿಯೇಚರ್. ಅದು ನಾವು ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಗೆ ಇನ್ನೂ ಒಂದು ವಿಷಯ ಸಿಗುತ್ತೆ, ಇನ್ನೂ ಏನಾದ್ರೂ ಸಿಗುತ್ತೆ ಅಂತ ಇವನು ಮತ್ತೆ ಆ ಗುಹೆಲಿರೋ ಎಲ್ಲಕ್ಕೂ ಬೆಂಕಿ ಹಾಕ್ಬಿಟ್ಟು ಅಲ್ಲಿರೋ ಕೆಲವು ಮೆಸೇಜ್ಗಳಿರುತ್ತೆ, ಇನ್ನೂ ಇಷ್ಟೊಂದು ಮೆಸೇಜ್ಗಳಿರುತ್ತೆ ಆ ಗೋಡೆ ಮೇಲೆಲ್ಲ, ಅದನ್ನೆಲ್ಲ ಓದ್ತಾ ಇರ್ತಾರೆ. ಇವರು ಅಲ್ಲಿರೋ ಎಲ್ಲಾ ಮೆಸೇಜ್ಗಳು ಓದ್ ನೋಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಈ ಕ್ರಿಯೇಚರ್ ಬಗ್ಗೆ. ಈ ಕ್ರಿಯೇಚರ್ ತರ 9 ಕ್ರಿಯೇಚರ್ಗಳಿವೆ, ಅವೆಲ್ಲ ಬೇರೆ ಬೇರೆ ಜಾಗದಲ್ಲಿವೆ. ಆದ್ರೆ ಅವೆಲ್ಲ ಬಾಕ್ಸ್ ಒಳಗಡೆ ಬಂದಿ ಆಗಿದಾವೆ. ಇದನ್ನ ಓಪನ್ ಮಾಡ್ಬೇಕು ಅಂದ್ರೆ ಒಬ್ಬ ಮಾಸ್ಟರ್ ಬೇಕು, ಅವಾಗ ಮಾತ್ರ ಈ ಕ್ರಿಯೇಚರ್ಗಳು ಆಚೆ ಬರಕ್ ಸಾಧ್ಯ. ಅಲ್ಲಿರೋ ಮೆಸೇಜ್ಗಳನ್ನ ಓದ್ಕೊಂಡು ಇನ್ನು ಮುಂದೆ ಏನೋ ಸಿಗ್ಬೋದು ನೋಡೋಣ ಬಟ್ ಮುಂದೆ ಹೋಗ್ತಾ ಇರ್ತಾರೆ. ಆಗ ಕುದುರೆ ಒಳಗಡೆಯಿಂದ ಆ ಕ್ರಿಯೇಚರು ಆಚೆ ಬಂದ್ಬಿಡುತ್ತೆ. ಇವನು ಆ ಕ್ರಿಯೇಚರ್ ನೋಡಿ ಎದ್ರುಕೊಂಡ್ಬಿಡ್ತಾನೆ ಅಮೀರು. ಆಗ ಪ್ರೊಫೆಸರ್ ಇದನ್ನ ಎದ್ರುಕೊಂಡ್ಬಿಡ್ತೀನಿ, ನಾನು ಡೀಲ್ ಮಾಡ್ತೀನಿ ಇದನ್ನ ಅಂದ್ಬಿಟ್ಟು ಅದನ್ನ ತುಂಬಾ ಹೋಗ್ಲಿತ್ತಾನೆ. ಓ ಮಹಾನ್ ದೇವರೇ, ನಿಮ್ಮನ್ನು ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ನೋಡ್ಬೇಕು ಅಂತ ಕ್ರಿಯೇಚರ್ನ ಪೂರ್ತಿ ಹೋಗ್ಲುತ್ತಾ ಇರ್ತಾನೆ. ಅದು ಕೂಡ ಶಿಷ್ಯ ನನ್ನ ಹಗ್ ಮಾಡ್ಕೊಂಡ್ಬಿಟ್ಟು ಹಗ್ ಮಾಡ್ಕೊಳ್ಳುತ್ತೆ. ನೋಡ್ತಿದ್ದಂಗೆ ಹಂಗೆ ಹಗ್ ಮಾಡ್ಕೊಂಡು ಹಿಸಕ್ಕೆ ಸಾಯಿಸ್ತಾ ಇರುತ್ತೆ. ಇವನು ಇದನ್ನ ನೋಡಿ ಫುಲ್ಲು ಬಾಯ ಬಿತ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಓಡೋಗೋಗ್ ಟ್ರೈ ಮಾಡ್ತಾ ಇರ್ತಾನೆ. ಡೋರ್ ಬೇರೆ ಕ್ಲೋಸ್ ಆಗ್ಬಿಟ್ಟಿರುತ್ತಲ್ಲ, ಅವನ್ನ ಸಾಯಿಸಿ ಇವನ ಹತ್ರ ಬರ್ತಿರಬೇಕು ಅನ್ನಷ್ಟಲ್ಲಿ ಆಗ ರೊಲ್ಯಾಂಡ್ ಇವ್ರು 3 ಜನ ಎಲ್ಲ ಸೇರ್ಕೊಂಡು ಆ ಡೋರ್ನ ಓಪನ್ ಮಾಡಿ ಇವನ್ನ ಒಳಗಡೆ ಕಳ್ಕೊಂಡ್ಬಿಡ್ತಾನೆ. ಇವನು ಹೋಗೋ ಟೈಮಲ್ಲಿ ಆ ಪ್ರೊಫೆಸರ್ದು ಬುಕ್ನ ಹೇಳ್ಕೊಂಡ್ಬಿಡ್ತಾನೆ. ಮತ್ತೆ ಆ ಡೋರ್ನ ಅಲ್ಲೇ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಕ್ರಿಯೇಚರ್ ಒಳಗಡೆ ಇದೆ, ಇವರೆಲ್ಲ ಹೊರಗಡೆ ಇದ್ದಾರೆ. ಮತ್ತೆ ಅಮೀರು ಲೂಯಿಸ್ಗೆ ಈಗ ಸರ್ಸರಾಗಿ ಬೈತಾನೆ, ನೀನ್ ನೆನ್ಕೊಂಡು ಈ ರೀತಿ ಆಗಿದ್ದು ಅಂತ. ರೊನಾಲ್ಡೋ ಏನ್ ನಡೀತಾ ಇದೆ ಅಂದಾಗ ಅಮೀರ್ ಇರೋ ನೆಚ್ಚನೆಲ್ಲ ಹೇಳ್ಬಿಡ್ತಾನೆ, ಈ ರೀತಿ ಒಂದು ಬಾಕ್ಸ್ ನ ಓಪನ್ ಮಾಡಿದ್ರು ಇವರು, ಅದ್ರಲ್ಲಿರೋ ಕೆಲವು ವಸ್ತುಗಳನ್ನ ತಗೊಂಡ್ರು ಅಂತ. ಇವನು ಲೂಯಿಸ್ ಬ್ಯಾಗ್ ನ ಓಪನ್ ಮಾಡಿದಾಗ ಅದರಲ್ಲಿ ತುಂಬಾ ಬೆಲೆ ಬಾಳುವಂತಹ ಸ್ಟೋನ್ಗಳಿರುತ್ತೆ. ಇದೆಲ್ಲ ಸತ್ತೋಗಿರೋ ಪೋಲ್ನ ಮತ್ತೆ ಸೆಂತಿನ ಮನೆಗೂ ಸೇರುತ್ತೆ ಅಂತ ಹೇಳ್ತಾನೆ. ಈಗ ಅಮೀರು ಆ ಪ್ರೊಫೆಸರ್ ನ ಬುಕ್ ನ ಓದ್ಕೊಂಡು ಇವನು ದಾರಿನ ಹುಡುಕಕ್ಕೆ ಶುರು ಮಾಡ್ತಾನೆ. ಹುಡುಕ್ತಾ ಇರ್ತಾನೆ, ಮುಂದೆ ಹೋಗ್ತಾ ಇರ್ತಾನೆ. ಇಲ್ಲಿ ಆ ಕ್ರಿಯೇಚರು ಆ ಕಲ್ಲನ್ನ ಜೋಡಿಸ್ಕೊಂಡು ಇವ್ರ ಹತ್ರ ಬರುತ್ತೆ. ಇವರು ಆ ಸೌಂಡ್ ಗಳನ್ನೆಲ್ಲ ಕೇಳ್ಬಿಟ್ಟು ಲೈಟ್ ಆಫ್ ಮಾಡ್ಕೊಡ್ರು, ಯಾರು ಅಳ್ಳಾಡ್ಬಿಡಿ ಅಲ್ಲೇ ನಿಂತಿರಿ ಅಂತ ಎಲ್ಲರೂ ಕೂಡ ಲೈಟ್ ನ ಆಫ್ ಮಾಡ್ಕೊಂಡಿರ್ತಾರೆ. ಆದ್ರೆ ಲೂಯಿಸ್ ಲೈಟ್ ನ ಆನ್ ಮಾಡ್ಬಿಡ್ತಾನೆ. ಇದರಿಂದ ಲೂಯಿಸ್ ನ ಹೇಳ್ಕೊಂಡು ಹೋಗಕ್ಕೆ ಹೋಗ್ತಿರ್ಬೇಕಾದ್ರೆ ಮ್ಯೂಗ್ಯೂಲ್ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಹೋಗ್ಬಿಡ್ತಾನೆ. ಆದ್ರೆ ಮ್ಯೂಗ್ಯೂಲ್ ನ ಆ ಕೈಯಿಂದನೇ ಕುಯ್ದು ಅವ್ನ ಕತ್ನೆ ಕುಯ್ದು ಸಾಯಿಸಕ್ ಬಿಡುತ್ತೆ. ರೊನಾಲ್ಡೋ ಅಮೀರ್ನ ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಅವನು ಕೂಡ ಓಡೋಗ್ಬಿಡ್ತಾನೆ. ಲೂಯಿಸ್ ನ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ರೊನಾಲ್ಡ್ ಕೂಡ ಎತ್ತಗೋ ಒಂದ್ ಕಡೆ ಕೊಡೋಗ್ಬಿಡ್ತಾನೆ. ಅಮೀರ್ಗೆ ಎಲ್ಲರೂ ಕೂಡ ಸತ್ತೋಗ್ಬಿಟ್ರ ಅಂತ ಬೇಜಾರಾಗಿ ಹೋಗ್ತಾ ಇರ್ತಾನೆ. ಆಗ ಅಲ್ಲಿಗೆ ರೊನಾಲ್ಡ್ ಬರ್ತಾನೆ. ರೊನಾಲ್ಡ್ ನೋಡಿ ಖುಷಿಯಾಗಿ ಹೋಗ್ಬಿಡ್ತಾನೆ. ಅವರೆಲ್ಲರೂ ಕೂಡ ಸತ್ತೋಗ್ಬಿಟ್ಟಿದ್ದಾರೆ, ನಾವ್ ಇರೋದೇ ಇಬ್ರು, ಇಲ್ಲಿಂದ ಹೇಗಾದ್ರು ಮಾಡಿ ತಪ್ಪಿಸ್ಕೊಂಡು ಹೋಗೋಣ ಬಾ ಅನ್ಬಿಟ್ಟು. ಆಗ ಅಮೀರು ರೊನಾಲ್ಡ್ ಹತ್ರ ಈ ಕ್ರಿಯೇಚರ್ನ ನಾವು ಆಚೆ ಹೋಗೋಕ್ ಬಿಟ್ಬಿಟ್ರೆ ಮನುಷ್ಯರನ್ನೆಲ್ಲ ಸಾಯಿಸಾಕ್ಬಿಡುತ್ತೆ, ನಾವು ಹೇಗಾದ್ರೂ ಮಾಡಿ ಈ ಕ್ರಿಯೇಚರ್ನ ಇಲ್ಲೇ ಮುಗಿಸ್ಬಿಡ್ಬೇಕು ಅಂತ. ಇದನ್ನ ಹೇಗ್ ಮುಗಿಸ್ತೀಯಾ, ಇದು ನಮ್ಗಿಂತ ಸ್ಟ್ರಾಂಗ್ ಆಗಿ ಅಂತ ಇವರಿಬ್ರು ಮಧ್ಯೆ ಜಗಳ ಆಗ್ತಾ ಇರುತ್ತೆ. ಆಮೇಲೆ ಇವರಿಬ್ರು ಏನೋ ಮಾತಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಸರಿ ಆಮೇಲೆ ನೋಡ್ಕೊಳ್ಳೋಣ ಬಾ ಅಂದ್ಬಿಟ್ಟು ನಾವು ಫಸ್ಟ್ ಆಚೆ ಹೋಗೋಣ ಅಂತ ಜಾಗನ ಹುಡುಕೊಂಡು ಹೋಗ್ತಾ ಇರ್ತಾರೆ. ಇವನು ಬುಕ್ಕಲ್ಲಿರೋ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಯಾವ್ದೋ ಒಂದು ಜಾಗ ಕೊಟ್ಟು ಹೋಗ್ತಾನೆ. ಅಲ್ಲಂತೂ ಜಾಗನೇ ಇರೋದಿಲ್ಲ, ಎಲ್ಲೂ ಹೋಗ್ತಾ ಬೇಜಾರ ಕೂತ್ಕೊಳ್ತಾರೆ. ಇನ್ನು ನಮ್ ಸಾವು ಖಚಿತ, ನಾವು ಸತ್ತೋಗ್ತೀವಿ ಅಂತ. ಆಗ ಅಮೀರು ಆ ಬುಕ್ನ ಕ್ಲೀನಾಗಿ ನೋಡ್ತಾನೆ ಇನ್ನೊಂದ್ಸಲಿ. ಅವಾಗ ಇವನ್ಗೆ ಇನ್ನೊಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಇವ್ರನ್ನ ಎಲ್ಲಿಂದ ಕರ್ಕೊಂಡ್ ಬರ್ತಿದ್ರು ಅಂದಾಗ ಆ ದಾರಿ ಎಲ್ಲಿದೆ ಹುಡುಕ್ಬೇಕು ಅಂದಾಗ ಕ್ಲೀನ್ ಆಗಿ ಓದಾಗ ಇನ್ನೊಂದ್ಸಲ ಗೊತ್ತಾಗುತ್ತೆ. ಈ ಭರ್ತಿಯರು ಅಂದ್ರೆ ಈ ಪ್ರೊಫೆಸರ್ ಇದನ್ನಲ್ಲ ಆ ಡೈರೆಕ್ಷನ್ ನ ಉಲ್ಟಾ ಓದ್ತಾ ಇರ್ತಾನೆ. ಈ ಅರಬ್ ಭಾಷೆಯಲ್ಲಿ ರೈಟ್ ಅಂದ್ರೆ ಲೆಫ್ಟ್ ಅಂತ ಅರ್ಥ, ಲೆಫ್ಟ್ ಅಂದ್ರೆ ರೈಟ್ ಅಂತ ಅರ್ಥ. ಆದ್ರೆ ಭರ್ತಿಯರು ಅದನ್ನ ಏನು ಓದೇ ಇರೋದಿಲ್ಲ. ರೈಟ್ ಅಂದ್ರೆ ರೈಟ್ ಕಡೆಗೆ ಹೋಗಿರ್ತಾನೆ, ಲೆಫ್ಟ್ ಅಂದ್ರೆ ಲೆಫ್ಟ್ ಕಡೆಗೆ ಹೋಗಿರ್ತಾನೆ. ಹೀಗಾಗಿ ಇವರು ಅಲ್ಲಲ್ಲೇ ಸುತ್ತಾಡ್ತಾ ಇರ್ತಾರೆ. ಈಗ ಕರೆಕ್ಟ್ ಆಗಿರೋ ದಾರಿ ಸಿಕ್ತು ಅಂದ್ಬಿಟ್ಟು ಅದಕ್ಕೆ ಹೋಗಕ್ಕಿಂತ ಮುಂಚೆ ಈ ಅಮೀರ್ ಕಾಲಿದೆಯಲ್ಲ ಅದನ್ನ ಆ ಕ್ರಿಯೇಚರ್ ಬಂದು ಎಳ್ಕೊಂಡ್ಬಿಡುತ್ತೆ. ಇವನು ತಡೆಯಕ್ ನೋಡ್ತಾನೆ ರೊನಾಲ್ಡೋ, ಬಟ್ ಆಗೋದಿಲ್ಲ. ಆ ಕ್ರಿಯೇಚರ್ ಅವನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ರೊನಾಲ್ಡೋ ಇವನು ಹೊಂಟೋಗ್ಬಿಟ್ನಲ್ಲ ಅಂದ್ಬಿಟ್ಟು ಇವನು ಕೂಡ ಡೈರೆಕ್ಷನ್ ನ ಫಾಲೋ ಮಾಡ್ಕೊಂಡು ಅದೇ ಅಮೀರ್ ಹೇಳಿದ್ನಲ್ಲ ಆ ರೀತಿ ಫಾಲೋ ಮಾಡ್ಕೊಂಡು ಒಂದ್ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಎಷ್ಟೊಂದು ಸ್ಕೆಲಿಟನ್ ಬಿದ್ದಿರುತ್ತೆ. ಅಲ್ಲಿ ಅವನ್ಗೆ ಒಂದು ದಾರಿ ಕಾಣುತ್ತಪ್ಪು. ಈ ಕಡೆ ಅಮೀರ್ ಇನ್ನೂ ಸತ್ತಿರೋದಿಲ್ಲ, ಅವ್ನು ಎಳ್ಕೊಂಬಂದ್ ಬಿಟ್ಬಿಟ್ಟಿರುತ್ತೆ ಅಷ್ಟೇ. ಈ ಜಾಗ ಇಲ್ಲಿಗೆ ಹೋಗುತ್ತೆ ಅನ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹತ್ರ ಹೋಗ್ತಾನೆ. ಅಲ್ಲಿ ಒಂದ್ ಜಾಗದಲ್ಲಿ ಒಂದು ಕ್ರಿಯೇಚರ್ ಕೂತಿರುತ್ತೆ. ಅದಿನ್ನು ಲೂಯಿಸ್ ನ ಸಾಯಿಸಿರೋದಿಲ್ಲ, ಹಂಗೆ ಹಿಡ್ಕೊಂಡಿರುತ್ತೆ. ಮತ್ತೆ ಅದ್ರ ಜೊತೆ ಹೀಗೆ ಮಾತಾಡ್ತಾನೆ. ನಿನ್ಗೆ ಏನ್ ಬೇಕು ಅಂದಾಗ ಅದು ಏನೇನು ಹೇಳ್ತಿರುತ್ತೆ ನಂಗೆ ಅರ್ಥನೇ ಆಗ್ತಿರೋದಿಲ್ಲ. ನೀನ್ ಏನ್ ಹೇಳ್ತಿದ್ದೆ ನಂಗೆ ಅರ್ಥ ಆಯ್ತಿಲ್ಲ ಅಂದಾಗ ಅದು ಸೀದಾ ಲೂಯಿಸ್ ಕತ್ನೆ ಕಿತ್ತಾಕ್ಬಿಡುತ್ತೆ ಒಂದ್ ನಿಮಿಷ. ಮತ್ತೆ ಅದು ಅಮೀರ್ ಹತ್ರ ಬಂದ್ಬಿಟ್ಟು ಲೂಸಿ ಒಂದು ಕತ್ತಿರುತ್ತೆ, ಅದ್ರ ಜೊತೆ ಟೆಲಿಪತಿ ಮೂಲಕ ಮಾತಾಡ್ತಾ ಇರುತ್ತೆ. ನೀನೇ ನನ್ನ ಜೈಲಿಂದ ಬಿಡಿಸಿದ್ದು, ಅಂದ್ರೆ ಒಂದು ಶವರ್ ಪೆಟ್ಟಿಗೆ ತರ ಇರ್ತಾರ, ಅದನ್ನ ಓಪನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ನೀನೇ ನನ್ನ ಮಾಸ್ಟರು. ಹಾಗಾಗಿ ನಿನ್ ಸೋಲ್ ಏನಾದ್ರು ನಂಗೆ ಸಿಕ್ಕಿದ್ರೆ, ಅಂದ್ರೆ ಇವನ್ ಆತ್ಮ ಅದ್ ನನಗೆ ಸಿಕ್ಕಿದ್ರೆ ನಾನು ಆರಾಮಾಗಿ ಇಲ್ಲಿಂದ ಆಚೆ ಹೋಗ್ಬೋದು ಅಂತ. ನನ್ನ ಆತ್ಮ ತಾನೇ ಬೇಕು, ಬಾ ತಗೋ ಅಂತ ಹೇಳಿ ಅಲ್ಲೇ ಒಂದು ಚಾಕು ಇರುತ್ತೆ, ಅದನ್ನ ಎತ್ಕೊಂಡ್ಬಿಟ್ಟು ಅದಕ್ಕೆ ಚುಚ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಇವನು ಕೂಡ ಡೈರೆಕ್ಷನ್ ಗೊತ್ತಿರುತ್ತಲ್ಲ ಇವನ್ಗೆ, ಅದನ್ನ ತಪ್ಪಿಸ್ಕೊಂಡು ಆ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಇವನು ಆ ರೊನಾಲ್ಡ್ ಇರೋ ಜಾಗಕ್ಕೆ ಬಂದ್ಬಿಡ್ತಾನೆ. ರೊನಾಲ್ಡೋನ ನೋಡಿ ಖುಷಿ ಆಗ್ಬಿಡ್ತಾನೆ. ರೊನಾಲ್ಡೋ ಇವನು ಸೇರ್ಕೊಂಡು ಆ ಟನಲ್ ಇಂದ ಮೇಲುಗಡೆಗೆ ಹೋಗ್ತಾ ಇರ್ತಾರೆ. ಮತ್ತೆ ಇದನ್ನು ಮುಗಿಸ್ಲೇಬೇಕು ಅಂದ್ಬಿಟ್ಟು 2 ಬಾಂಬ್ ಇಕ್ಕಿರುತ್ತೆ.
ಇದನ್ನ ಯಾಕಡೆ ಮಾಡಿ ಸಾಯಿಸ್ಲೇಬೇಕು ಅಂದ್ಬಿಟ್ಟು ಆ ಬಾಂಬ್ನ ಆ ಕಲ್ಗೆ ಸಿಕ್ಸ್ಬಿಟ್ಟು ಅದ್ರೊಳಗೆ ವೈರ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದ್ರ ಟ್ರಿಗರ್ ಇರುತ್ತಲ್ಲ ಅದನ್ನ ಕೆಳಗಡೆ ಬಿಟ್ಬಿಟ್ಟಿರ್ತಾರೆ. ಕೆಳಗಡೆ ಕಲ್ಲಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತದು. ನೋಡಿದ್ರೆ ಆ ಕ್ರಿಯೇಚರ್ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಮೇಲ್ಗಡೆ ಬರ್ತಾ ಇರುತ್ತೆ. ಅದ್ರ ಟ್ರಿಗರ್ ಬೇರೆ ಇವರಿಂದ ಸ್ವಲ್ಪ ಕೆಳಗಡೆ ಸಿಗಾಕೊಂಡಿರುತ್ತೆ. ಹಾಗಾಗಿ ಇದನ್ನೇನ ಆಚೆಗೆ ಹೋಗ್ಬಿಟ್ರೆ ರೊನಾಲ್ಡ್ ನಾವು ಈ ಮನುಷ್ಯನೆಲ್ಲ ಸಾಯಿಸಾಕ್ಬಿಡುತ್ತಿದ್ದು. ಹಾಗಾಗಿ ಇದ್ರ ಕಥೆ ನಾವು ಇಲ್ಲೇ ಮುಗಿಸ್ಬಿಡೋಣ ಅನ್ಬಿಟ್ಟು ಇವರಿಬ್ರು ಕೂಡ ಕೆಳಗಡೆ ಬಂದ್ಬಿಟ್ಟು, ಅಂದ್ರೆ ಪೂರ್ತಿ ಕೆಳಗಡೆ ಅಲ್ಲ, ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಆ ಟ್ರಿಗರ್ನ ತಗೊಂಡು ಅದಕ್ಕೆ ಜಾಯಿಂಟ್ ಮಾಡ್ಬಿಟ್ಟು, ಅವರ ಮಗನೇ ಬಾ ಸೋಲ್ಗಳ್ಬೇಕು ನಿಂಗೆ, ಬಾ ನೀನ್ ಸೋಲಿಸ್ತೀನಿ ಅನ್ಬಿಟ್ಟು ಅದು ಆ ಬಾಂಬ್ ಹತ್ರ ಬಂದಿದ ತಕ್ಷಣ ನಂಗೆ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಇದರಿಂದ ರೊನಾಲ್ಡ್ ಮತ್ತೆ ಅಮೀರ್ ಕೂಡ ಇಬ್ರು ಕೂಡ ಸತ್ತೋಗ್ಬಿಡ್ತಾರೆ. ನನ್ಗನ್ಸುತ್ತೆ ಆ ಕ್ರಿಯೇಚರು ಸಾಯೋ ಅಂತ ಕ್ರಿಯೇಚರ್ ಅಲ್ಲ, ಅದು ಆಚೆ ಬರ್ದೇ ತರ ಲಾಕ್ ಮಾಡಿರ್ತಾರೆ. ಬಟ್ ಅದಿನ್ನೂ ಸತ್ತಿರಲ್ಲ ಅಂತ ನಾನು ಅನ್ಕೊಂಡಿದೀನಿ ಅಷ್ಟೇ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದಿಷ್ಟು ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.